SIR ಬಗ್ಗೆ ನಿಮಗೆ ಏನು ಗೊತ್ತಾಗ್ತಾ ಇಲ್ಲ ಅಂತಕ್ಕಂಥ ಗೊಂದಲ ಇದೆಯಾ? ಅಥವಾ ಯಾವ ರೀತಿ ಭಾಗವಹಿಸಬೇಕು, ಏನು ಮಾಡಬೇಕು, ಯಾವ ಡಾಕ್ಯುಮೆಂಟ್ಸು, ಯಾವ ಥರ ಎನ್ಯುಮರೇಷನ್ ಫಾರ್ಮು, ಇದೆಲ್ಲದ್ರ ಬಗ್ಗೆ ನಿಮ್ಗೇನಾದರೂ ಗೊಂದಲ ಮತ್ತು ಪ್ರಶ್ನೆ ಇದ್ದರೆ ಅದನ್ನು ಬಗೆಹರಿಸ್ಲಿಕ್ಕಂತಲೇ ಚುನಾವಣಾ ಆಯೋಗದಿಂದ ಪ್ರತಿ ಬೂತ್ ಮಟ್ಟದಲ್ಲಿ ಒಂದು ವೋಟರ್ ಫೆಸಿಲಿಟೇಷನ್ ಸೆಂಟರ್, BLO ಫೆಸಿಲಿಟೇಷನ್ ಸೆಂಟರ್ ಅಂತಕ್ಕಂಥದ್ದನ್ನ ಚುನಾವಣಾ ಆಯೋಗ ತೆರೆದಿದೆ. ನಿಮಗೆ 2002 ಹೆಸರು ಸಿಗಲಿಲ್ಲ ಅಥವಾ ಯಾವ ದಾಖಲೆ ಮಾಡಿಸ್ಬೇಕಂತ ಗೊತ್ತಾಗಲಿಲ್ಲ ಅಂದರೆ ನೀವು ಆ ಸೆಂಟರ್ಗೆ ಹೋಗಿ ನಿಮಗೆ ಯಾವುದೇ ಪ್ರಶ್ನೆಯನ್ನು ಕೇಳಿ ಮಾಹಿತಿಯನ್ನು ತಿಳಿದುಕೊಳ್ಬಹುದಾಗಿದೆ. ಈಗ ನಿಮ್ಮ ಹೆಲ್ಪ್ ಡೆಸ್ಕ್ ಎಲ್ಲಿದೆ ಅಂತಕ್ಕಂಥ ಪ್ರಶ್ನೆಗೆ ನೀವು ಆನ್ಲೈನ್ನಲ್ಲೇ ಉತ್ತರವನ್ನು ಕಂಡುಹಿಡ್ಕೊಳ್ಬಹುದು. ಅಷ್ಟು ಮಾತ್ರ ಅಲ್ಲ, ನಿಮ್ಮ BLO ಫೋನ್ ನಂಬರ್ ಯಾವುದು, ತಹಸೀಲ್ದಾರ್ ಫೋನ್ ನಂಬರ್ ಯಾವುದು, AC ಅವರ ಫೋನ್ ನಂಬರ್ ಯಾವುದು, ಎಲ್ಲವನ್ನು ಕೂಡ ನೀವು ನಿಮ್ಮ ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲೇ ಪಡೆದುಕೊಳ್ಬಹುದಾಗಿದೆ. ಅದು ಹೇಗೆ ಅಂತ ನೋಡೋಣ. ಗೂಗಲ್ನಲ್ಲಿ CEO ಕರ್ನಾಟಕ ಅಂತ ಸರ್ಚ್ ಮಾಡಿದ್ರೆ ಚುನಾವಣಾ ಆಯೋಗದ ವೆಬ್ಸೈಟ್ ಸಿಗ್ತದೆ. ಆವಾಗ ನೋ ಯುವರ್ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಒಂದು ಪಾಪಪ್ ಆಗ್ತಾ ಇರ್ತದೆ ಕೆಳಗಡೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಜಿಲ್ಲೆ ಕೇಳುತ್ತೆ, ವಿಧಾನಸಭಾ ಕ್ಷೇತ್ರ ಕೇಳುತ್ತೆ ಮತ್ತು ನಿಮ್ದು ಯಾವ್ದು ಬೂತು ಅಂತ ಕೇಳುತ್ತೆ. ನಿಮ್ಮ ಬೂತ್ ಯಾವುದು ಅಂತ ಗೊತ್ತಿಲ್ಲದೇ ಇದ್ರೂ ಕೂಡ ಫಸ್ಟು ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ. ಅಂದರೆ 2025ರಲ್ಲಿ ನೀವು ಯಾವ ಜಿಲ್ಲೆಯಲ್ಲಿದ್ದೀರಿ ಸೆಲೆಕ್ಟ್ ಮಾಡಿ. 2025ರಲ್ಲಿ ಜಿಲ್ಲೆ ಸೆಲೆಕ್ಟ್ ಮಾಡಿದ ತಕ್ಷಣ ವಿಧಾನಸಭಾ ಕ್ಷೇತ್ರ ಯಾವುದು ಅಂತ ಕೇಳ್ತದೆ. ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿ. ಆಗ ಬೂತ್ ಕಾಲಮಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಸುಮಾರು 250-260 ಬೂತ್ಗಳು ಕೂಡ ಓಪನ್ ಆಗ್ತವೆ. ನೀವು ಸ್ಕ್ರೋಲ್ ಮಾಡ್ಕೊಂಡು ನಿಮ್ಮೂರು ಯಾವುದು ಅಂತಕ್ಕಂಥದ್ದನ್ನ ಅಲ್ಲಿ ಸೆಲೆಕ್ಟ್ ಮಾಡಿದಾಗ ಆಗ ತನ್ನಿಂದ ತಾನೇ ಕೆಳಗಡೆ ನಿಮ್ಮ ಬೂತ್ನ BLOಗಳ ಹೆಸರು, ಅವರ ಫೋನ್ ನಂಬರು, ನಿಮ್ಮ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಯಾವುದು ಅದ್ರ ಹೆಸರಿರ್ತದೆ. ಅಲ್ಲದೆ BLOಗೆ ಒಬ್ಬರು ಸೂಪರ್ವೈಸರ್ ಅಂತ ನೇಮಕ ಮಾಡಿರ್ತಾರೆ. ಆ ಸೂಪರ್ವೈಸರ್ ಹೆಸರೇನು, ಅವ್ರ ಫೋನ್ ನಂಬರ್ ಯಾವುದು. ಯಾಕೆ ಅಂದರೆ BLO ನಿಮ್ಮ ಮಾತು ಕೇಳಿಲ್ಲ ಅಂತಂದರೆ ಆ ಸೂಪರ್ವೈಸರ್ಗೆ ನೀವು ಕಂಪ್ಲೇಂಟ್ ಕೊಡ್ಬೋದು. ಮತ್ತು ನಿಮ್ಮ BLOಗೆ ಒಂದು ಸೆಂಟರ್ನ ಇಟ್ಟಿರ್ತಾರೆ, ಫೆಸಿಲಿಟೇಷನ್ ಸೆಂಟರ್ ಅಂತ. ಅದು ಯಾವ ಊರಲ್ಲಿದೆ, ಇದು ಸಾಮಾನ್ಯವಾಗಿ ಗ್ರಾಮ ಪಂಚಾಯತಿಗಳಲ್ಲಿರ್ತದೆ, ಅದೆಲ್ಲಿ ಅಂತ ನೋಡ್ಕೋಬೋದು. ಮತ್ತು AERO ಅಂತಂದರೆ ತಹಸೀಲ್ದಾರ್ ಹೆಸರು ಮತ್ತು ಫೋನ್ ನಂಬರು. ERO ಅಂತಂದರೆ ನಿಮ್ಮ AC ಯಾರು, ಅವ್ರ ಫೋನ್ ನಂಬರ್ ಏನು, ಎಲ್ಲವೂ ಕೂಡ ನಿಮ್ಗೆ ಅಲ್ಲಿ ಬಂದ್ಬಿಡ್ತದೆ. ಆ ಎಲ್ಲ ನಂಬರ್ಗಳನ್ನು ನೀವು ನೋಟ್ ಮಾಡ್ಕೊಂಡು ಅವರಿಗೆ ಫೋನ್ ಮಾಡಿ ಏನೇ ಗೊಂದಲ ಇದ್ದರೂ ಕೂಡ ನೀವು ಬಗೆಹರಿಸ್ಕೋಬೋದು. ಈ ರೀತಿ ಮಾಡಿದಾಗ ಕೆಲವು ಬೂತ್ಗಳು ಏನಪ್ಪ ಆಗ್ತಿದೆ ಅಂತಂದರೆ, ನಾವು ಬೆಳಿಗ್ಗೆ ಒಂದು ಚೆಕ್ ಮಾಡಿದ್ವಿ, ಅಲ್ಲಿ ತಪ್ಪಾಗಿ ಪಕ್ಕದೂರಿನ BLO ನಂಬರನ್ನು ಕೊಟ್ಬಿಟ್ಟಿತ್ತು. ನಾವೇನು ಮಾಡಿದ್ವಿ, ಮಂಡ್ಯ ಜಿಲ್ಲೆಯ KR ಪೇಟೆ ವಿಧಾನಸಭಾ ಕ್ಷೇತ್ರದ 50ನೇ ಬೂತ್ ಮೇಲೆ ನಾವು ಸರ್ಚ್ ಮಾಡಿದ್ವಿ. ಆಗ ಅಲ್ಲಿ ಯಾರ್ದೋ ಒಂದು ಹೆಸರು ಬಂದ್ಬಿಟ್ಟಿದೆ, ಆದರೆ ನಿಮ್ಮ ಊರಿನ BLO ಬೇರೆ ಇರ್ತಾರೆ. ಹೀಗಾದಾಗ ನಾವು ಚುನಾವಣಾ ಆಯೋಗಕ್ಕೆ ಗಮನಕ್ಕೆ ತಂದು ಅದನ್ನು ತಿದ್ದುಪಡಿ ಮಾಡಿಸ್ತಾ ಇದ್ದೀವಿ. ಯಾವುದಕ್ಕೂ ನೀವು ನಿಮ್ಮ BLO ಬರ್ತದಲ್ಲ, ಆ BLO ಅವ್ರಿಗೆ ಫೋನ್ ಮಾಡ್ಕೊಂಡು ನೀವು ಇದೇ ಊರಿನ BLO ಅಲ್ವಾ, ನಾನು ಆ ಒಂದು ಬೂತ್ನ ಮತದಾರ, ನನಗೆ ಈ ಸಹಾಯ ಬೇಕು ಅಂತಕ್ಕಂಥದ್ದನ್ನ ಕೇಳುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಏನು ಜೂನ್ 30ರಿಂದ SIR ಶುರುವಾಗ್ತದೆ, ಆಗ ನೀವು ಆ ನಿಮ್ಮ BLO ಫೆಸಿಲಿಟೇಟರ್ ಸೆಂಟರ್ಗೆ ಹೋಗಿ 2002 ನನಗೆ ವೋಟರ್ ಲಿಸ್ಟ್ ಕೊಡಿ, ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ಬೋದು. ನಂದು ಸರಿಯಾಗಿ ಮ್ಯಾಪಿಂಗ್ ಆಗಿದೆಯಾ ಅಂತ ಅವ್ರ ಹತ್ರ ನೀವು ಚೆಕ್ ಮಾಡ್ಬೋದು. ತಪ್ಪಾಗಿದ್ದರೆ ಯಾಕೆ ತಪ್ಪಾಗಿ ಮಾಡಿದ್ದೀರಿ, ಸರಿಯಾಗಿ ಮಾಡಿ, ಎನ್ಯುಮರೇಷನ್ ಫಾರ್ಮ್ನ ನಾನು ಸರಿಯಾಗಿ ತುಂಬ್ತೀನಿ, ಅದೇ ರೀತಿ ನೀವು ಕಂಪ್ಯೂಟ್ರಲ್ಲಿ ನಿಮ್ಮ BLO ಪೋರ್ಟಲಲ್ಲಿ ಅಪ್ಲೋಡ್ ಮಾಡಿ ಅಂತಕ್ಕಂಥ ಹೇಳೋ ಕೆಲಸನ ನೀವು ಮಾಡಬೇಕು. ಯಾಕೆ ಅಂತಂದರೆ ಚುನಾವಣಾ ಆಯೋಗ ಏನು ಹೇಳ್ತದೆ, ಒಬ್ಬ ಅರ್ಹ ವ್ಯಕ್ತಿಯ ಮತ ಬಿಟ್ಟು ಹೋಗದಂತೆ ನೋಡ್ಕೊಳ್ತೀವಿ ಅಂತ ಘೋಷಣೆ ಮಾಡ್ತಾ ಇದೆ. ಆದರೆ ಅದು ಸುಳ್ಳು. ಈಗಾಗಲೇ SIR ನಡೆದಿರ್ತಕ್ಕಂಥ 13 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 6.5 ಕೋಟಿ ಮತದಾರರನ್ನ ಅಂತಿಮ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಿದ್ದಾರೆ. ಆ ರೀತಿ ನಮ್ಮ ಕರ್ನಾಟಕದಲ್ಲಿ ಆಗಬಾರ್ದು ಅಂದರೆ ನೀವು ಈಗಲೇ ನಿಮ್ಮ BLO ಹತ್ರ ಹೋಗಿ ತಾಕೀತು ಮಾಡಿ ಕೇಳಬೇಕು, ಸರಿಯಾಗಿ ಕೆಲಸ ಮಾಡ್ತಿದ್ದೀರಾ, ನಂದು ಸರಿಯಾಗಿ ಮ್ಯಾಪಿಂಗ್ ಮಾಡಿದ್ದೀರಾ, 2002 ನನ್ನ ಹೆಸರಲ್ಲಿದೆ ತೋರಿಸಿ, ಇದೆಲ್ಲವನ್ನು ಕೇಳಬೇಕು. ಮತ್ತು ನಿಮ್ಮದು ಮಾತ್ರ ಅಲ್ಲ, ನಿಮ್ಮ ಬೂತ್ನಲ್ಲಿ ಯಾವ ಅರ್ಹ ವ್ಯಕ್ತಿಯ ಓಟು ಕೂಡ ಬಿಟ್ಟು ಹೋಗದ ರೀತಿಯಲ್ಲಿ ನೀವು ಅವ್ರಿಗೆ ಹೇಳಬೇಕು, ನನಗೇನೇನು ಡಾಕ್ಯುಮೆಂಟ್ಸ್ ಬೇಕು ಈಗಲೇ ಕೇಳಿ, ಈ ಡಾಕ್ಯುಮೆಂಟ್ ಆಗ್ತದಾ ಅಂತ ಅವ್ರ ಹತ್ರ ತೋರಿಸಿ ತಾಕೀತು ಮಾಡಿ. ಒಟ್ಟಿನಲ್ಲಿ ನೀವು ನಿಮ್ಮ ಬೂತ್ನಲ್ಲಿ ಒಬ್ಬರು ಓಟು ಡಿಲೀಟ್ ಆಗಲಿಕ್ಕೆ ಅವಕಾಶ ಮಾಡಿಕೊಡದೇ ಇರೋ ಥರ ನಿಮ್ಮ BLOಗಳನ್ನು, ಅವ್ರ ಮೇಲಿರ್ತಕ್ಕಂಥ ಏನು ಒಂದು ಸೂಪರ್ವೈಸರ್ಗಳನ್ನು, ಅವ್ರ ಮೇಲಿರ್ತಕ್ಕಂಥ ತಹಸೀಲ್ದಾರ್ಗಳು, ACಗಳನ್ನು ಕೇಳ್ತಕ್ಕಂಥ ಹಕ್ಕು ನಿಮಗಿದೆ. ಅದನ್ನು ಕೇಳಿ ನಿಮ್ಮ ಮತದಾನದ ಹಕ್ಕನ್ನು ಖಾತ್ರಿಪಡಿಸಿಕೊಳ್ಳಿ. ಒಂದು ವೇಳೆ ಅವರೇನಾದ್ರು ನಿಮ್ಮ ಮತದಾನದ ಹಕ್ಕನ್ನು ಡಿಲೀಟ್ ಮಾಡ್ತೀವಿ ಅಂತಂದರೆ ನೀವು ಪ್ರತಿಭಟನೆಯನ್ನು ಮಾಡಿ. ಸಂವಿಧಾನ ನಮಗೆ ಪ್ರತಿಭಟಿಸುವ ಹಕ್ಕನ್ನು ಕೊಟ್ಟಿದೆ. ಪ್ರತಿಭಟನೆಯನ್ನು ಮಾಡುವ ಮೂಲಕ
ನಮ್ಮ ಓಟು ಯಾವ ಕಾರಣಕ್ಕೂ ಕೂಡ ಡಿಲೀಟ್ ಆಗದ ರೀತಿಯಲ್ಲಿ ನೀವು ನೋಡ್ಕೊಳ್ಳಿ. ಈ ವಿಡಿಯೋ ಉಪಯುಕ್ತ ಅಂತ ಅನ್ಸಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ. ಧನ್ಯವಾದಗಳು.